ವ್ಯವಸ್ಥೆ ಅಂದರೆ ಗೊತ್ತಿದೆ, ಪಾರ್ಲಿಮೆಂಟರಿ ಸಿಸ್ಟಮ್. ಇಲ್ಲಿ ಪಾರ್ಲಿಮೆಂಟ್ ಅಂತ ನೋಡೋದು ಕಾನೂನು ಮಾಡುವಲ್ಲೇ. ಹೀಗಾಗಿ ಈ ಪಾರ್ಲಿಮೆಂಟ್ ಸಿಸ್ಟಮ್ದಲ್ಲೇ ಕಾನೂನು ಮಾಡೋದು ನಮ್ಮ ಪಾರ್ಲಿಮೆಂಟ್ ಅಥವಾ ವಿಧಾನಸಭೆ ಆಗುವಂಥದ್ದು. ಮುಂದೆ ಅನುಷ್ಠಾನಗೊಳಿಸೋದು ನಿಮಗೆ ಗೊತ್ತದ. ಕಾರ್ಯಾಂಗ ಶಾಸಕಾಂಗ ರೆಡಿ ಮಾಡ್ತದೆ, ಕಾರ್ಯಾಂಗ ಅನುಷ್ಠಾನಗೊಳಿಸ್ತದೆ. ನ್ಯಾಯಾಂಗ ಇವ್ರನ್ನ ತಕರಾರು ಬಂದಾಗ ಬಗೆಹರಿಸೋದು. ಇಷ್ಟೈತೆ, ಸಿಂಪಲ್, ಎಲ್ಲರಿಗೂ ತಿಳಿಯುವಂಥದ್ದು ಸಂಸದೀಯ ವ್ಯವಸ್ಥೆ. ಅದರ ಮೂಲ ಉದ್ದೇಶ, ಸಂವಿಧಾನದ ಮೂಲ ಉದ್ದೇಶಕ್ಕೆ ಯಾರೂ ಪೆಟ್ಟು ಕೊಡೋ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ಫೈನಲ್ ಯಾರಾದರೂ ಕಾನೂನು ತಯಾರು ಮಾಡೋರು ಪಾರ್ಲಿಮೆಂಟ್ ಆರ್ ವಿಧಾನಸಭೆ. ಇಲ್ಲಿ ರಾಷ್ಟ್ರಪತಿನೂ ಅಲ್ಲ, ರಾಜ್ಯಪಾಲರೂ ಅಲ್ಲ. ಅದರಲ್ಲಿ ಏನಾದರೂ ಈ ಸಂವಿಧಾನದ ವಿರೋಧವಾಗಿದ್ದಂಥ ಅಂಶಗಳು ಬಂದರೆ ಮಾತ್ರ ತಡೆ ಹಿಡಿಯಲಿಕ್ಕೆ ಸಾಧ್ಯದ. ಸಂವಿಧಾನ ವಿರೋಧಿ ಅಂದ್ರೆ ಇಲ್ಲಿಯ ನಮ್ಮ ಸಂವಿಧಾನ ಉದ್ದೇಶ ಏನಿದೆ ಅದು ವಿರೋಧ ಇದ್ದರೆ ಮಾತ್ರ ರಾಜ್ಯಪಾಲರು ರಾಷ್ಟ್ರಪತಿಗಳು ತಡಿಬೋದು. ಅದು ಸಮಯ ಅದ, ಹೇಳಬೇಕು ಎಲ್ಲಿ ಆಗ್ಯದ, ಸಂವಿಧಾನ ವಿರೋಧ ಯಾವ ರೀತಿ ಅದ ಅನ್ನೋದನ್ನು ತಿಳಿಸ್ಬೇಕು. ಅದಕ್ಕಾಗಿ ವರ್ಷ 2 ವರ್ಷ ಅಥವಾ 10 ವರ್ಷ ಒಯ್ಯುವಂಥದ್ದೆಲ್ಲ ತಮಿಳುನಾಡಲ್ಲಿ ಇದಾಗ್ತಾಯಿದೆ. ಹೋದ ತಕ್ಷಣ ಕಳಿಸೋದು, ಮತ್ತೆ ಕಳಿಸೋದು ವರ್ಷ 2 ವರ್ಷ ಹೋಗೋಂಥ ಪ್ರಸಂಗ ಆದಾಗ ಭಾಷಣ ಇಂಥ ಪ್ರಸಂಗಗಳು. ಇವತ್ತೇನೋ BJP ಸೆಂಟ್ರಲ್ದಲ್ಲಿ ಅದ, ಅದು ತಪ್ಪು ಮಾಡ್ಲಿಕ್ಕೆ